ನಮಸ್ಕಾರ ವೀಕ್ಷಕರೇ, ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ ನಾವು ಕೇಳ್ತಾ ಇರ್ಬೋದು, ನೋಡ್ತಾ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ, ಸಮಸ್ಯೆಗಳಿಂದ ಸಾಕಷ್ಟು ಜನ ಸಫರ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ಪ್ರಮುಖವಾಗಿ ಮಕ್ಕಳಲ್ಲೂ ಕೂಡ ಈ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವೆಲ್ಲ ರೀತಿಯಾದಂತಹ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ? ಕೆಲವು ಮಕ್ಕಳಲ್ಲಿ ಹೋಲ್ ಇದೆ ಅಂತ ಕೂಡ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ಸೊ ಹುಟ್ಟಿದ ತಕ್ಷಣ ಮಕ್ಕಳ ಹಾರ್ಟ್ ಅಲ್ಲಿ ಹೋಲ್ ಇರೋದು ಪತ್ತೆ ಆಗುತ್ತಾ ಅಥವಾ ಕೆಲವು ವರ್ಷಗಳ ನಂತರ ಗೊತ್ತಾಗುತ್ತಾ? ಹಾಗೆ ಈ ರೀತಿ ಮಕ್ಕಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ರೆ ಎಲ್ಲಾ ಮಕ್ಕಳಿಗೂ ಕೂಡ ಸರ್ಜರಿ ಅವಶ್ಯಕತೆ ಇರುತ್ತಾ ಅಥವಾ ಹಾಗೆ ಬೇರೆ ಬೇರೆ ರೀತಿಯ ಮೆಡಿಸಿನ್ ಇಂದ ಕೂಡ ಆ ಸಮಸ್ಯೆಯನ್ನ ಕ್ಯೂರ್ ಮಾಡಬಹುದಾ? ಮುಖ್ಯವಾಗಿ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಈ ಮಕ್ಕಳಿಗೆ ಸಂಬಂಧಪಟ್ಟಂತಹ ಹೃದಯ ಸಮಸ್ಯೆಗೆ ಯಾವೆಲ್ಲ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ, ಯಾವೆಲ್ಲ ರೀತಿಯಾದಂತಹ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡಲು ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಆಗಿರುವಂತಹ ಜಯರಂಗನಾಥ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಮನೋಜ್ ಕುಮಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ನಾನು ಈಗಾಗಲೇ ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಪ್ರಾಬ್ಲಮ್ ಅನ್ನುವಂಥದ್ದು ದೊಡ್ಡವರಲ್ಲಿ ಚಿಕ್ಕವರಲ್ಲಿ ಅತಿ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕೂಡ ಮಕ್ಕಳಲ್ಲಿ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ ಸಾಮಾನ್ಯವಾಗಿ ಪೋಷಕರಿಗಾಗಿರ್ಬೋದು, ಕುಟುಂಬದವರಿಗಾಗಿರ್ಬೋದು ಭಯ, ಆತಂಕ ಹಾಗೆ ಆಗುತ್ತೆ. ಡಾಕ್ಟರ್, ಹಾಗಾದ್ರೆ ಸಾಮಾನ್ಯವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಅಂತ ಮೊದಲನೇದಾಗಿ ತಿಳಿಸ್ಕೊಡ್ಬೋದು ಡಾಕ್ಟರ್? ಮಕ್ಕಳಲ್ಲಿ ಹಾರ್ಟ್ ಪ್ರಾಬ್ಲಮ್ಗಳು ಎರಡು ಥರ ಬರುತ್ತೆ. ಮೊದಲನೇದಾಗಿ ಅವರು ಹುಟ್ಟದಾಗಿಂದನೇ ಬರ್ತಕ್ಕಂಥ ಸಮಸ್ಯೆಗಳು, ಅಂದರೆ ಅದು ತಾಯಿ ಹೊಟ್ಟೆಲಿದ್ದಾಗಿಂದನೇ ಒಂದು ಸಮಸ್ಯೆಗಳಿರುತ್ತೆ, ಅದು ಜನ್ಮದಿಂದ ಬರ್ತಕ್ಕಂಥ ಸಮಸ್ಯೆಗಳು. ಎರಡನೇ ರೀತಿ ಮಗು ಹುಟ್ಟಿದ ಮೇಲೆ ಒಂದು 2 ವರ್ಷ, 3 ವರ್ಷ, 4 ವರ್ಷ ಆದಮೇಲೆ ತದನಂತರ ಕೆಲವು ಕಾರಣಗಳಿಂದ, ಅದು ಒಂದು ಇನ್ಫೆಕ್ಷನಿಂದ ಆಗಿರ್ಬೋದು, ಅದು ಬೇರೆ ಒಂದು ಅಕ್ವೈರ್ಡ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಮಗು ಹುಟ್ಟಿದ ಮೇಲೆ, ಅದು ಹುಟ್ಟದಾಗಿಂದ ಬರಲ್ಲ, ಅಕ್ವೈರ್ಡ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅದರಿಂದ ಬರುತ್ತೆ. ಮೊದಲನೇ ವರ್ಗದಲ್ಲಿ ಹುಟ್ಟಿದಾಗಿಂದ ಬರೋ ಮಗು ತಾಯಿ ಹೊಟ್ಟೆಯಿಂದಾಗಿಂದನೂ ಬರ್ತಕ್ಕಂಥ ತೊಂದರೆಗಳು, ಜನ್ಮಾಪಿ ತೊಂದರೆಗಳು, ಅದು ಸಾವಿರಾರು ಥರ ಇದೆ. ಒಂದು ರೀತಿ ಎರಡು ಥರ ಇಲ್ಲ, ಅದು ಸಾವಿರಾರು ಥರ ಇದೆ. ಅದು ವಿಂಗಡಣೆ ಮಾಡ್ತೀವಿ, ಅದು ಕ್ಲಾಸಿಫೈ ಮಾಡ್ತೀವಿ. ಅದಕ್ಕೆ ಒಂದು ಸೈನೋಟಿಕ್ಕು, ಎಸೈನೋಟಿಕ್ ಅಂತ ಹೇಳು ಸುಮಾರು ಥರ ವಿಂಗಡಣೆ ಮಾಡ್ತೀವಿ. ಒಂದು ಥರ ಎರಡು ಥರ ಇಲ್ಲ. ಅದು ಯಾವುದಕ್ಕೊಂದು ಕಾಮನ್ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೋಲಿದೆ ಅಂತ ಹೇಳೋದೇ ಹೊರತು, ಬಟ್ ಅದಕ್ಕೆ ನೂರಾರು ಥರ, ಸಾವಿರಾರು ಥರ ಒಂದು ತೊಂದರೆಗಳಿದೆ. ಎರಡನೇ ವರ್ಗದಲ್ಲಿ ಅಂದರೆ ಇನ್ಫೆಕ್ಷನಿಂದ ಬರುತ್ತೆ ಅಂತ ಹೇಳಿದ್ನಲ್ಲ, ಅದರಲ್ಲೂ ಕೂಡ ಒಂದು ನೂರಾರು ವಿಧವಾದ ತೊಂದರೆಗಳಿದೆ. ಇನ್ನೇ ಅಂತ ಒಂದು ನಿಖರವಾಗಿ ಹೇಳೋದಕ್ಕಾಗಲ್ಲ, ಅದಕ್ಕೆ ಸಾಕಷ್ಟು ಪರೀಕ್ಷೆಗಳು ಒಳಪಡಿಸಬೇಕಾಗುತ್ತೆ ಅವ್ರಿಗೆ. ಎಸ್ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ವಿಧಗಳಿದೆ, ಸಾಕಷ್ಟು ಸಮಸ್ಯೆ ಇರುತ್ತೆ ಅಂತ ಹೇಳ್ತಾ ಇದ್ರಿ ಡಾಕ್ಟರ್. ಇನ್ನು ಮಕ್ಕಳಿಗೆ ಹುಟ್ಟಿದ ತಕ್ಷಣವೇ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತಾ ಅಥವಾ ಕೆಲವು ವರ್ಷಗಳ ನಂತರ ಪೋಷಕರಿಗೆ ತಿಳಿಯುತ್ತಾ? ಹೇಗೆ ಡಾಕ್ಟರ್, ತಿಳಿಸ್ಕೊಡ್ಬೋದಾ? ಹೌದು, ಎರಡೂ ಆಗುತ್ತೆ. ಕೆಲವು ತುಂಬ ಕ್ರಿಟಿಕಲ್ ಆಗಿದ್ದರೆ ಮಗು ಹುಟ್ಟಿದ ತಕ್ಷಣವೇ ಗೊತ್ತಾಗುತ್ತೆ. ಯಾವ ಥರ ಗೊತ್ತಾಗುತ್ತೆ? ಸಾಮಾನ್ಯವಾಗಿ ನಮ್ಮದು ಆಕ್ಸಿಜನ್ ಸ್ಯಾಚುರೇಷನ್ ಮಗುದು ಹುಟ್ಟಿದ ತಕ್ಷಣ ನಾರ್ಮಲ್ ಮಕ್ಕಳುಗಳಿಗೆ 95 to 100% ಇರಬೇಕು. ಕೆಲವು ಮಕ್ಕಳಿಗೆ ಆ ಸ್ಯಾಚುರೇಷನ್, ಮಗು ನೀಲಿ ಬಣ್ಣ ತಿರುಗಿದ್ರೆ, ಅಂದರೆ ಸ್ಯಾಚುರೇಷನ್ 80%, 75% ಇದ್ದರೆ, ಅಂದರೆ ಆಕ್ಸಿಜನೇಷನ್ ಸರಿಯಾಗಿ ಸರಾಗುವಾಗ ಇಲ್ಲ ಅಂತಂದರೆ ಹುಟ್ಟಿದ ತಕ್ಷಣ ಕೆಲವು ಗಂಟೆಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ಒಂದು. ಎರಡನೇದಾಗಿ ಉಸಿರಾಡಲಿಕ್ಕೆ ತೊಂದರೆ ಆಗಲ್ಲ. ಕೆಲವು ಮಕ್ಕಳುಗಳಿಗೆ ಬ್ಲಡ್ ಪ್ರೆಷರ್ ಕಡಿಮೆ ಇರುತ್ತೆ, ಅದು ನಾನಾ ರೀತಿಯಲ್ಲಿ, ಅದು ಕಾರ್ಡಿಯೋಜೆನಿಕ್ ಶಾಕ್ ಅಂತ ಹೇಳ್ತೀವಿ. ಆ ಥರ ಇದ್ದರೆ ಹುಟ್ಟಿದಾಗಿಂದನೇ ಕೆಲವೇ ಗಂಟೆಗಳ ಕಾಲ ಅದಕ್ಕೆ ಪ್ರಾಣ ಹೋಗುವಂಥ ಒಂದು ಸಂದರ್ಭ ಇರುತ್ತೆ. ಅದು ಪ್ರತಿಯೊಂದು ದಿವಸದಲ್ಲಿ, ಮೊದಲನೇ ದಿವಸ ಆಗಿರ್ಬೋದು, ಕೆಲವು ಮೊದಲನೇ 3-4 ದಿವಸದಲ್ಲಾಗಿರ್ಬೋದು, ಒಂದು ವಾರದಲ್ಲಾಗಿರ್ಬೋದು, ಕೆಲವು 10-15 ದಿವಸದಲ್ಲಿ ಗೊತ್ತಾಗುತ್ತೆ. ಕೆಲವು ಮಕ್ಕಳುಗಳದ್ದು ಅದು ಎಸ್ಕೇಪ್ ಆಗ್ತಾರೆ. ಅಂದರೆ ಅಷ್ಟೊಂದು ಸೀರಿಯಸ್ ಇಲ್ಲದೆ ಇರೋ ನೇಚರ್ ಇರೋ ಪ್ರಾಬ್ಲಮ್ಗಳು ಮಗು ಒಂದು 6 ತಿಂಗಳಾದಮೇಲೆ, 1 ವರ್ಷ ಆದಮೇಲೆ, ಅಥವಾ ಕೆಲವು ತೊಂದರೆಗಳು ಎಷ್ಟೋ ದಿವಸ ಗೊತ್ತೇ ಆಗಲ್ಲ, 15 ವರ್ಷ 20 ವರ್ಷ ಆದಮೇಲೆ ಕೂಡ ಕಂಡುಹಿಡಿತೀವಿ ನಾವು. ಅದನ್ನು ನಾವು ಹೋಲ್ಗಳು, ಸಿಂಪಲ್ ಹೋಲ್ಗಳಾದರೆ ಅವ್ರಿಗೆ ಒಂದು 20-25 ವರ್ಷ 30 ವರ್ಷವರೆಗೂ ಗೊತ್ತೇ ಆಗಲ್ಲ. ಸೊ ಎಲ್ಲ ತೊಂದರೆಗಳು ಹುಟ್ಟಿದಾಗ ಗೊತ್ತಾಗಬೇಕು ಅಂತಲೇ ಏನಿಲ್ಲ, ಅಥವಾ ತೊಂದರೆಗಳು ಇಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡೋ ಆಗೂ ಇಲ್ಲ. ಎರಡು ಥರನೂ ಆಗುತ್ತೆ. ಎಸ್ ಡಾಕ್ಟರ್ ಮನೋಜ್ ಕುಮಾರ್ ಅವರೇ, ಇನ್ನು ಯಾವುದೇ ಪೋಷಕರಿಗಾಗಿರ್ಬೋದು, ಮಕ್ಕಳಿಗೆ ಅದರಲ್ಲೂ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ ಭಯ ಆಗುತ್ತೆ. ಹಾಗೆ ಸರ್ಜರಿ ಮಾಡಿಸ್ಬೇಕಂದ್ರೆ ಅಂತೂ ಕೇಳಂಗೆ ಇಲ್ಲ, ಸಾಕಷ್ಟು ಆತಂಕಕ್ಕೆ ಒಳಗಾಗ್ಬಿಡ್ತಾರೆ. ಸೊ ಎಲ್ಲ ಮಕ್ಕಳಿಗೂ ಸರ್ಜರಿ ಅವಶ್ಯಕತೆ ಇರುತ್ತಾ? ಹೇಗೆ ಡಾಕ್ಟರ್, ತಿಳಿಸ್ಕೊಡ್ಬೋದಾ?
ಇಲ್ಲ, ಎಲ್ಲ ಮಕ್ಕಳಿಗೂ ಸರ್ಜರಿ ಬೇಕಾಗಿಲ್ಲ. ಕೆಲವ್ರಿಗೂ ಮೆಡಿಸಿನ್ಸ್ಲು ಕಂಟ್ರೋಲ್ ಆಗುತ್ತೆ, ಕೆಲವ್ರಿಗೆ ಏನಾಗುತ್ತೆ ಇದು ಹಾರ್ಟ್ ಹೋಲ್ ಇದೆಯಲ್ಲ, ಸೊ ಅವರಿಗೆ ಇದು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂತ. ಸೊ ಅದು ಇಂಟರ್ವೆನ್ಷನ್ ಮಾಡಿ ಅದು ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ಲು ಹೋಲ್ ಮುಚ್ಚೋಕ್ಕೆ ಡಿವೈಸಸ್ಸು ಆ ಥರ ಎಲ್ಲ ಇದೆ. ಇದೆಲ್ಲ ಕಾಂಪ್ಲೆಕ್ಸ್ ಕಂಜೆನೈಟಲ್ ಹಾರ್ಟ್ ಡಿಫೆಕ್ಟ್ಸ್ ಅಂತ ನಾವು ಹೇಳ್ತಿಲ್ಲ, ಮೇಜರ್ ಆಗಿ ಕಾಂಪ್ಲೆಕ್ಸ್ ಡಿಫೆಕ್ಟ್ಸ್ ಇರೋವರೆಗೂ ಸರ್ಜಿಕಲ್ ಕ್ಲೋಜರ್ ಅಂತ ಸರ್ಜಿಕಲ್ ಓಪನ್ ಹಾರ್ಟ್ ಸರ್ಜರಿ ಬೇಕಾಗುತ್ತೆ. ಎಸ್ ಡಾಕ್ಟರ್, ಇನ್ನು ಅಕ್ಯೂಟ್ ಹಾರ್ಟ್ ಪ್ರಾಬ್ಲಮ್ ಅಂತ ಕೂಡ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ಹಾಗಂದ್ರೆ ಏನು ಡಾಕ್ಟರ್ ಸಾಮಾನ್ಯವಾಗಿ, ಅಂದರೆ ಪೋಷಕರಿಗೆ ಅರ್ಥ ಆಗೋ ರೀತಿಯಲ್ಲಿ ವೀಕ್ಷಕರಿಗೆ ಹೇಳಬೇಕಂದ್ರೆ? ಅಕ್ಯೂಟ್ ಹಾರ್ಟ್ ಪ್ರಾಬ್ಲಮ್ಸ್ ಅಂತ ಅಂದರೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಅಂತ ಅಂದರೆ ಅದು ಅಕ್ಯೂಟ್ ಹಾರ್ಟ್ ಫೇಲ್ಯೂರ್. ಸಾಮಾನ್ಯವಾಗಿ ಹೃದಯ ಒಂದು ತುಂಬ ವೀಕ್ ಆಗಿಬಿಡುತ್ತೆ, ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ, ಉಸಿರಾಡಲಿಕ್ಕೆ ಆಗೋದೇ ಇಲ್ಲ ಮಕ್ಕಳಿಗೆ, ಆಹಾರ ತಗೊಳ್ಳೋದಕ್ಕಾಗಲ್ಲ, ಅವರಿಗೆ ಬ್ಲಡ್ ಪ್ರೆಷರ್ ಇದಕ್ಕಿಂತ ಡೌನ್ ಆಗುತ್ತೆ, ಯಾವುದೋ ಒಂದು ರಕ್ತನಾಳ ಕ್ಲಿಷ್ಟವಾಗಿ ಅದು ಒಂದು ನ್ಯಾರೋಯಿಂಗ್ ಅಂತಂದರೆ ಬ್ಲಾಕ್ ಆಗಿಬಿಡುತ್ತೆ ಕೆಲವು ವಿಚಾರಗಳಲ್ಲಿ, ಅದು ಆಗುತ್ತೆ. ಒಂದು ಹಾರ್ಟಿಂದ ಒಂದು 2 ಕೋಣೆಗಳು ಹೊರಡುತ್ತೆ, 2 ರಕ್ತನಾಳಗಳು ಹೊರಡುತ್ತೆ, ಅದೇನಾದ್ರು ಬ್ಲಾಕ್ ಆದರೆ ಅವರ ಇದಕ್ಕಿದ್ದಂಗೆ ಅದು ಹಾರ್ಟ್ ತುಂಬ ವೀಕ್ ಆಗಿ ಅವರಿಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಅದಕ್ಕೆ ಅಕ್ಯೂಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಐರೋಟಿಕ್ ವ್ಯಾಲ್ ಡಿಸೀಸ್ ಅಂತ ಹೇಳ್ತೀವಿ. ಐರೋಟಿಕ್ ವ್ಯಾಲ್ ಅಂತಂದರೆ ಎಡಭಾಗದಲ್ಲಿರ್ತಕ್ಕಂಥ ಒಂದು ವ್ಯಾಲ್ವ್, ಅದು ಕೆರೆಗೆ ತೂಬಿರೋ ಥರ ಒಂದು ಐರೋಟಿಕ್ ವ್ಯಾಲ್ವ್ ಇರುತ್ತೆ. ಅದಕ್ಕಿದ್ದಂಗೆ ಮಗು ಚೆನ್ನಾಗೇ ಇರುತ್ತೆ, ಇದ್ದಕ್ಕಿದ್ದಂಗೆ ಒಂದು 6 ತಿಂಗಳು ಮಗು ಅಥವಾ 7 ತಿಂಗಳು ಮಗು ಚೆನ್ನಾಗಿರುತ್ತೆ, ಇದಕ್ಕಿದ್ದಂಗೆ ಅದಕ್ಕೆ ತುಂಬ ಕ್ಲಿಷ್ಟವಾಗಿ ತೊಂದರೆ ಆಗಿ ಅದು ನ್ಯಾರೋಯಿಂಗ್ ಏನಾದ್ರು ತುಂಬ ಸೀರಿಯಸ್ ಆಗಿಬಿಟ್ರೆ ಅಕ್ಯೂಟಾಗಿ ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ, ಎಷ್ಟೋ ಜನಕ್ಕೆ ಜ್ಞಾನ ತಪ್ಪುತ್ತೆ, ಮಗುಗೆ ಜೀವಕ್ಕೆ ಅಪಾಯ ಆಗುವಂಥ ಸ್ಥಿತಿ, ಅದಕ್ಕೆ ಅಕ್ಯೂಟ್ ಪ್ರಾಬ್ಲಮ್ ಆಗುತ್ತೆ. ಅದು ಒಂದು. ಎರಡನೇದು ಯಾವುದೋ ಒಂದು ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ, ಅದು ಮಸಲ್ ವೀಕ್ ಆಗುತ್ತೆ, ಅದಕ್ಕೆ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಹೃದಯ ಕೆಲಸ ಮಾಡೋದೇ ಇಲ್ಲ, ಅವರಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಆಗುತ್ತೆ, ಒಂದು ನಾಡಿ ಬಡಿತ ಏರುಪೇರಾಗುತ್ತೆ, ಅದಕ್ಕೆ ಅರಿಥ್ಮಿಯಾಸ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ನಾಡಿ ಬಡಿತ ಏರುಪೇರಾಗೋದು, 200-250 ನಾಡಿ ಬಡಿತ ಹೋಗೋದು, ಅವರಿಗೆ ICUಗೆ ಅಡ್ಮಿಟ್ ಮಾಡಬೇಕಾಗುತ್ತೆ, ಮೆಡಿಸಿನ್ಸ್ ಕೊಡಬೇಕಾಗುತ್ತೆ, ಅವರಿಗೆ ವೆಂಟಿಲೇಟರ್ ಮೇಲೆ ಹಾಕಬೇಕಾಗುತ್ತೆ, ಎಷ್ಟೋ ಸಲ ಅವರಿಗೆ ಹಾರ್ಟ್ ಲಂಗ್ ಮಿಷಿನ್ ಮೇಲೆ ಹಾಕಬೇಕಾಗುತ್ತೆ. ಇದಕ್ಕೆಲ್ಲ ಅಕ್ಯೂಟ್ ಹಾರ್ಟ್ ಪ್ರಾಬ್ಲಮ್ಸ್, ಅದು ಲೈಫ್ ಥ್ರೆಟ್ನಿಂಗ್ ಅವೆಲ್ಲ. ಎಸ್ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಮಕ್ಕಳಲ್ಲಿ ಹಾರ್ಟ್ ಪ್ರಾಬ್ಲಮ್ ಇದೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆ ಅಂತ ಗೊತ್ತಾಗಬೇಕು, ಕಂಡುಕೊಳ್ಬೇಕಂದ್ರೆ ಯಾವೆಲ್ಲ ಲಕ್ಷಣಗಳಿರುತ್ತೆ ಡಾಕ್ಟರ್? ಇನಿಷಿಯಲ್ ಡೇಸಲ್ಲಿ ತಿಳಿಸ್ಕೊಡ್ಬೋದಾ? ಒಂದು ಲಕ್ಷಣಗಳು ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ ಮಗು ತಾಯಂದಿರು ಅದನ್ನು ಐಡೆಂಟಿಫೈ ಮಾಡ್ತಾರೆ ಈಸಿಯಾಗಿ. ಮಗು ಚೆನ್ನಾಗಿ ಹಾಲು ಕುಡಿತಾ ಇದ್ದಿದ್ದು ಮಗು ಸಾಮಾನ್ಯವಾಗಿ ಹಾಲು ಕುಡಿಯೋದನ್ನು ಕಡಿಮೆ ಮಾಡುತ್ತೆ, ಅದನ್ನು ಕುಡಿಲಿಕ್ಕೆ ಆಗಲ್ಲ. ನಂಬರ್ 1. ಯಾವಾಗ ನಾವು ಹಾಲು ತೊಗೊಳಕ್ಕಾಗಲ್ಲೋ ಸಾಮಾನ್ಯವಾಗಿ ಏನಾಗುತ್ತೆ, ನೆಕ್ಸ್ಟು ಅದು ವೆಯ್ಟ್ ಗೇನ್ ಆಗಲ್ಲ, ಅದು ತೂಕ ಬರಲ್ಲ ಮಗುಗೆ. ಇವಾಗ 1 ವರ್ಷದ ಮಗುವಿಗೆ ನಾವು ಎಷ್ಟು ವೆಯ್ಟ್ ಇರಬೇಕು, ಸಾಮಾನ್ಯವಾಗಿ ಅಟ್ಲೀಸ್ಟ್ ಒಂದು 10 kg ಇರಬೇಕು. 1 ವರ್ಷ ಆದರೂ ಕೂಡ ಆ ಮಗು ಒಂದು 5 kg 6 kg ಇದೆ ಅಂದರೆ ಏನೋ ತೊಂದರೆ ಇದೆ ಅಂತ ನಾವು ಭಾವಿಸ್ಬೇಕು. ನಂಬರ್ 1. ಇನ್ನೊಂದು, ಈ ಥರ ಮಕ್ಕಳುಗಳು ರಿಪೀಟೆಡಾಗಿ ಇನ್ಫೆಕ್ಷನ್ಗಳು ಬಿಡ್ತಾರೆ, ನಿಮೋನಿಯಾಗಳು ಈ ಥರ ಎಲ್ಲ ಆಗೋದು ಕಾಮನ್. ಪದೇ ಪೀಡಿಯಾಟ್ರಿಷನ್ ಹತ್ರ ಹೋಗೋದು, ಮಕ್ಕಳ ಡಾಕ್ಟರ್ ಹತ್ರ ಹೋಗೋದು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ, ಅವರಿಗೆ IV ಇಂಜೆಕ್ಷನ್ಸ್ ಕೊಡಬೇಕು, ಅದು ಎರಡನೇದು. ಆಮೇಲೆ ಉಸಿರು ಎಳೆಯೋದು, ಸಾಮಾನ್ಯವಾಗಿ ಒಂದು ರೆಸ್ಪಿರೇಟರಿ ರೇಟ್ ಅಂತ ಏನು ಹೇಳ್ತೀವಿ, ಅದು ಮಕ್ಕಳಲ್ಲೂ ಕೂಡ ಒಂದು 30-35 ಇರುತ್ತೆ, ಅದನ್ನು 50-60. ರಾತ್ರಿ ಒಂದು ನಿದ್ದೆ ಮಾಡಲ್ಲ, ಎಷ್ಟು ಅಳ್ತಾ ಇರ್ತಾರೆ ಅವ್ರ ಮಕ್ಕಳುಗಳಿಗೆ, ಯಾಕಂದರೆ ಅವ್ರಿಗೆ ಫೀಡಿಂಗ್ ಮಾಡಬೇಕು, ಆಗಲ್ಲ ಅವ್ರ ಕೈನಲ್ಲಿ. ಸೊ ಕೆಮ್ಮು ಬರುತ್ತೆ, ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ, ಇವೆಲ್ಲ ನಾನಾ ಥರ ತೊಗೊಂಡ್ರು. ಅದು ಒಂದು. ಸಣ್ಣ ಮಕ್ಕಳಲ್ಲಿ ಮಕ್ಕಳು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. 1 ವರ್ಷದ ಮಕ್ಕಳುಗಳು ತೊಂದರೆ ಇದೆ ಅಂತ ಯಾವ ರೀತಿ ಕಂಪ್ಲೇಂಟ್ ಮಾಡುತ್ತೆ? ತಾಯಂದ್ರು ಅದನ್ನು ಅಬ್ಸರ್ವ್ ಮಾಡಬೇಕು. ಅದು ಪಿಡಿಯಾಟ್ರಿಷನ್ಸ್ ಹತ್ರ ಹೋಗ್ತಾರೆ, ಪಿಡಿಯಾಟ್ರಿಷನ್ಸ್ ಅಬ್ಸರ್ವ್ ಮಾಡ್ತಾರೆ, ಇದು ಕಾಮನ್ ಪ್ರಾಬ್ಲಮ್. ಸ್ವಲ್ಪ ದೊಡ್ಡ ಮಕ್ಕಳಾದರೆ ಕಂಪ್ಲೇಂಟ್ ಹೇಳ್ತಾರೆ, ಏನೋ ಒಂದು ಸ್ವಲ್ಪ ತೊಂದರೆ ಆಗ್ತಾಯಿದೆ, 7 ವರ್ಷದ ಮಕ್ಕಳು 8 ವರ್ಷದ ಮಕ್ಕಳು ಕೆಮ್ಮು ಬರುತ್ತೆ, ಅದು ಸ್ವಲ್ಪ ನೋವಿದೆ, ಉಸಿರಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಾರೆ. ಸಣ್ಣ ಮಕ್ಕಳಲ್ಲಿ ಇದನ್ನು ಅಬ್ಸರ್ವ್ ಮಾಡಬೇಕು. ಎಸ್ ಡಾಕ್ಟರ್ ಮನೋಜ್ ಅವರೇ, ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಸರ್ಜರಿ ಅವಶ್ಯಕತೆ ಇರೋದಿಲ್ಲ, ಕಾಂಪ್ಲಿಕೇಟೆಡ್ ಇರುವಂತಹ ಸಂದರ್ಭದಲ್ಲಿ ಅಷ್ಟೇ ಸರ್ಜರಿ ನೆಸೆಸಿಟಿ ಇರುತ್ತೆ ಅಂತ. ಹಾಗಾದರೆ ಈ ಸರ್ಜರಿ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್, ತಿಳಿಸ್ಕೊಡ್ಬೋದಾ? ಸೊ ಸರ್ಜರಿ ಪ್ರೋಸೆಸ್ ಅಂತ 2 ಥರ ಸರ್ಜರೀಸ್ ಇರುತ್ತೆ. ಒಂದು ನಾವು ಕ್ಲೋಸ್ಡ್ ಹಾರ್ಟ್ ಸರ್ಜರಿ ಅಂತ. ಸೊ ಅದು ಕ್ಲೋಸ್ಡ್ ಹಾರ್ಟ್ ಸರ್ಜರಿ ಅಂತ, ಅದರಲ್ಲೂ ಹಾರ್ಟ್ ಓಪನ್ ಏನೂ ಮಾಡಲ್ಲ. ಸೊ ಅದು ಕೆಲ ಸಿಂಪಲ್ ಪ್ರಾಬ್ಲಮ್ಸಕ್ಕೆ ಆ ಥರ ಅದು ಆಪ್ರೇಷನ್ಸು. ಸೆಕೆಂಡು ಮೇಜರ್ ಪ್ರಾಬ್ಲಮ್ಸಿಗೆ ಓಪನ್ ಹಾರ್ಟ್ ಸರ್ಜರಿ ಅಂತ. ಸೊ ಈ ಓಪನ್ ಹಾರ್ಟ್ ಸರ್ಜರಿ ಅಂತ ಅದರಲ್ಲೂ ಏನು ಹೆಂಗಾಗುತ್ತೆ ಅಂತ, ಅದು ಮೇನ್ಲಿ ಇದು ಸೆಂಟರಿಂದ ಇದು ಮೂಳೆ ಕಟ್ ಮಾಡಿ ಆಮೇಲೆ ಹಾರ್ಟ್ ರಕ್ತ ಇರುತ್ತೆ, ಅದು ಆಚೆಗೆ ಒಂದು ಹಾರ್ಟ್ಲಾಗ ಮಿಷಿನ್ ಹಾಕ್ಕೊಂಡು ಹಾರ್ಟ್ ನಿಲ್ಲಿಸ್ಬಿಟ್ಟು ಹಾರ್ಟ್ ಓಪನ್ ಮಾಡಿ ಅದು ಒಳಗಡೆ ಹೋಲ್ ಇದೆ ಅಂತ ಹೋಲ್ ಕ್ಲೋಸ್ ಮಾಡ್ತೀವಿ. ಅಲ್ಲಾತ ಇದು ರಕ್ತ ಹೋಗೋಕ್ಕೆ ಬ್ಲಾಕೇಜಸ್ ಇದೆ, ಆ ಸಲ ಬ್ಲಾಕೇಜಸ್ ಎಲ್ಲ ಓಪನ್ ಮಾಡ್ತೀವಿ. ಸೊ ಈ ಥರ ಇದೆಲ್ಲ ಮೇಜರ್, ಇದರ ಸುಮಾರು ಹಾರ್ಟ್ ಆಪ್ರೇಷನ್ಸು ಈ ಥರ ಆಪ್ರೇಷನ್ಸ್ ಇರುತ್ತೆ. ಎಸ್ ಡಾಕ್ಟರ್, ಇನ್ನು ಮಕ್ಕಳ ಹಾರ್ಟಲ್ಲಿ ಹೋಲ್ ಇದೆ ಅಂದ ಕೂಡಲೇ ಸಾಕಷ್ಟು ಪೋಷಕರು ಭಯ ಪಡ್ತಾರೆ, ಸಾಕಷ್ಟು ಟೆನ್ಷನ್ಗೆ ಒಳಗಾಗ್ತಾರೆ. ಈ ಹೋಲ್ ಅಂದರೆ ಏನು ಡಾಕ್ಟರ್, ತಿಳಿಸ್ಕೊಡೋದಾದ್ರೆ?
ಹೋಲ್ ಅಂದರೆ ಒಂದು ರಂಧ್ರ, ಅದು ಕನ್ನಡದ ಒಂದು ತರ್ಜುಮೆ ಮಾಡಿದ್ರೆ ನೀವು ಹಾರ್ಟಲ್ಲಿ 4 ಕೋಣೆಗಳಿರುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಂದರೆ ರೈಟ್ ಏಟ್ರಿಯಮ್, ಲೆಫ್ಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಂತ. ಮೇಲ್ಗಡೆ 2 ಕೋಣೆಗಳಿರುತ್ತೆ, ಕೆಳಗಡೆ 2 ಕೋಣೆಗಳಿರುತ್ತೆ. ಹಾರ್ಟಿಂದ 2 ಟ್ಯೂಬ್ಗಳು ಹೊರಡುತ್ತೆ, ಬಲಭಾಗದಿಂದ ಒಂದು, ಎಡಭಾಗದಿಂದ ಒಂದು. ಒಂದು ಶುದ್ಧವಾದ ರಕ್ತ ತೊಗೊಂಡೋಗುತ್ತೆ, ಒಂದು ಅಶುದ್ಧವಾದ ರಕ್ತ ತೊಗೊಂಡೋಗುತ್ತೆ. ಈ ಮೇಲ್ಗಡೆ 2 ಕೋಣೆಗಳ ಮಧ್ಯೆ ಆಯಿತು, ಕೆಳಗಡೆ ಕೋಣೆಗಳ ಮಧ್ಯೆ ಆಯಿತು, 2 ಟ್ಯೂಬ್ಗಳ ಮಧ್ಯೆ ಆಯಿತು, ಯಾವುದೇ ಒಂದು ಕಮ್ಯುನಿಕೇಷನ್ ಇರೋ ಹಾಗಿಲ್ಲ. ಮಗು ತಾಯಿ ಹೊಟ್ಟೆಲಿದ್ದಾಗ ಇರುತ್ತೆ, ಒಂದು ಸಣ್ಣ ಕಮ್ಯುನಿಕೇಷನ್ ಇರುತ್ತೆ, ಅದು ಮುಚ್ಚೋಗಬೇಕು. ವಿತಿನ್ ಕೆಲವು ದಿವಸಗಳಲ್ಲಿ, ಒಂದು ವಾರ 2 ವಾರದಲ್ಲಿ ಮುಚ್ಚೋಗ್ಬೇಕು ಆ ಕಮ್ಯುನಿಕೇಷನ್. ಕೆಲವು ಮಕ್ಕಳುಗಳಿಗೆ ಮುಚ್ಚೋಗಲ್ಲ, ಆ ರಂಧ್ರ ಉಳ್ಕೊಂಡ್ಬಿಡುತ್ತೆ. ಅಥವಾ ಕೆಲವು ಮಕ್ಕಳು ದೊಡ್ಡ ಒಂದು ರಂಧ್ರ ಉಳ್ಕೊಂಡಿರುತ್ತೆ, ಹಂಗೇ ಅದು ಹಂಗೆ ಇನ್ನೂ ದೊಡ್ಡದಾಗೆ ಉಳ್ಕೊಂಡಿರುತ್ತೆ, ಅದಕ್ಕೆ ರಂಧ್ರ ಅಂತ ಹೇಳೋದು. ಯಾವುದೇ ಒಂದು ಕಮ್ಯುನಿಕೇಷನ್ ಮೇಲ್ಗಡೆ 2 ಕೋಣೆಗಳ ಮಧ್ಯೆ, ಕೆಳಗಡೆ 2 ಕೋಣೆಗಳ ಮಧ್ಯೆ, ಅಥವಾ ಕೆಳಗಡೆ 2 ಟ್ಯೂಬ್ಗಳು ಹೊರಡುತ್ತಲ್ಲ, ಅದು ಟ್ಯೂಬ್ಗಳ ಮಧ್ಯೆ ಒಂದು ದೊಡ್ಡ ಒಂದು ಕಮ್ಯುನಿಕೇಷನ್ಗೆ ರಂಧ್ರ ಅಂತ ಹೇಳ್ತೀವಿ. ಇದು ಜಸ್ಟ್ ಎ ಸಿಂಪಲ್ ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಷ್ಟೇ ಇದು. ಯಾವುದೇ ಒಂದು ಹಾರ್ಟ್ ಪ್ರಾಬ್ಲಮ್ ಇದ್ದರೂ ಕೂಡ ಹೋಲಿದೆ ಅಂತ ಹೇಳ್ತಾರೆ. ಅಷ್ಟಕ್ಕೆ ನಾವು ಸುಮ್ಮನಾಗಬಾರ್ದು, ಅದನ್ನು ನಾವು ಸರಿಯಾಗಿ ತಪಾಸಣೆ ಮಾಡಿ ಅದು ಏನು ಅಂತ ನಾವು ಕಂಡುಹಿಡಿಬೇಕು. ಎಸ್ ಡಾಕ್ಟರ್ ಹೇಳ್ತಾ ಇದ್ರು, ಸಾಮಾನ್ಯವಾಗಿ ಹೋಲ್ ಅಂದರೆ ಏನು, ಯಾವೆಲ್ಲ ಮಕ್ಕಳಿಗೆ ಹೋಲ್ ಇರುತ್ತೆ ಅಂತ. ಹಾಗಾದರೆ ಈ ಹೋಲ್ ಇದ್ದ ಎಲ್ಲ ಮಕ್ಕಳಿಗೂ ಕೂಡ ಸರ್ಜರಿ ಅವಶ್ಯಕತೆ ಇರುತ್ತೆ ಡಾಕ್ಟರ್, ಹೇಗೆ? ಇಲ್ಲ, ಎಲ್ಲ ಮಕ್ಕಳಿಗೂ ಇರಲ್ಲ. ಕೆಲ ಹೋಲ್ಸ್ ಇರುತ್ತೆ, ಅದು ಸುಮಾರು ಸ್ವಲ್ಪ ಒಂದು 2 ಮಂತ್ಸ್, ಒಂದು 3 ಮಂತ್ಸ್ ಅಲ್ಲ ಅಥವಾ 1 ಇಯರ್ಗೆ ಕೆಲವು ಹೋಲ್ಸು ಕ್ಲೋಸ್ ಆಗುತ್ತೆ, ಮುಚ್ಚುತ್ತೆ. ಅದು ಕೆಲವು ಹೋಲ್ಸು ಕ್ಲೋಸ್ ಆಗಲ್ಲ, ಅದು ಮುಚ್ಚಲ್ಲ. ಸೊ ಆ ಥರ ಹೋಲ್ಸ್ಗೆ ಸರ್ಜರಿ ಮಾಡಿ, ಅದು ಓಪನ್ ಹಾರ್ಟ್ ಸರ್ಜರಿ ಮಾಡಿ ಕ್ಲೋಸ್ ಮಾಡಬೇಕು. ಇದು ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಇದು ಸರ್ಜರಿದು ಪ್ರೋಸೆಸ್ ಬಗ್ಗೆ ಹೇಳ್ತಾ ಇದ್ರಿ. ಈಗ ಮುಂಚೆ ಇದ್ದಂತಹ ಸರ್ಜರಿ ಪ್ರೋಸೆಸ್ಗೂ ಇವಾಗ ಇರುವಂತಹ ಸರ್ಜರಿ ಪ್ರೋಸೆಸ್ಗೂ ಏನಾದರೂ ಡಿಫ್ರೆಂಟ್ ಇದೆಯಾ? ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನಾದರೂ ಇದೆಯಾ ಅಂತ ಡಾಕ್ಟರ್? ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ ಕೆಲವು ಹೋಲ್ಸ್ ಎಲ್ಲ ನಾವು ಮಿನಿಮಲಿ ಇನ್ವೇಸಿವ್ ಅಂತ. ಸೊ ಇದು ನಾವು ನಿಮಗೆ ಹೇಳಿದೆಲ್ಲ ಮುಂಚೆ, ಇದು ಮೂಳೆ ಕಟ್ ಮಾಡಿ ಮೇಜರ್ಸ್ ಆ ಥರ ಸರ್ಜರಿ ಮಾಡೋದು. ಬಟ್ ಮಿನಿಮಲಿ ಇನ್ವೇಸಿವ್ ಅಂತ ಆ ಥರ ಇದೆ. ಅದ್ರಲ್ಲಿ ಮೇಜರ್ ಮೂಳೆ ಏನು ಕಟ್ ಮಾಡಲ್ಲ, ಅದ್ರ ಸಣ್ಣ ಇನ್ಸಿಷನ್ ಮಾಡಿ ಹೋಲೆಲ್ಲ ಆಪರೇಷನ್ಸ್ ಎಲ್ಲ ಮಾಡೋಕ್ಕಾಗತ್ತೆ. ಎಸ್ ಡಾಕ್ಟರ್, ಏನು ಮಕ್ಕಳ ಹೃದಯಕ್ಕೆ ಸಂಬಂಧಪಟ್ಟಂತೆ ಈ ಮರ್ಮರ್ ಸೌಂಡ್ ಅಂತ ಕೂಡ ಹೇಳ್ತಾರೆ. ಹಾಗಂದ್ರೆ ಏನು ಡಾಕ್ಟರ್, ಅದರ ಅರ್ಥ ಏನು? ಇದು ಏನಾದರೂ ಅಪಾಯದ ಮುನ್ಸೂಚನೆನಾ, ಇಲ್ಲಾಂದ್ರೆ ಏನಾದರೂ ಫ್ಯೂಚರಲ್ಲಿ ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತಾ, ಹೇಗೆ? ಮರ್ಮರ್ ಸೌಂಡ್ ಅಂದರೆ ಇವಾಗ ಡಾಕ್ಟರ್ ಒಂದು ಸ್ಟೆಥೋಸ್ಕೋಪ್ ಇಟ್ಟು ಪರೀಕ್ಷೆ ಮಾಡಿದಾಗ ಒಂದು ಸೌಂಡ್ ಕೇಳಿಸುತ್ತೆ. ಅದು ಆ ಸೌಂಡ್ ಕೆಲಸಲ್ಲಿ ನಾರ್ಮಲ್ ಆಗಿರೋ ಮಕ್ಕಳಿಗೂ ಬರುತ್ತೆ, ಅದು ಭಯ ಪಡಬೇಕಾಗಿಲ್ಲ. ಅದು ಏನಾದರೂ ಮಕ್ಕಳಲ್ಲಿ ತೊಂದರೆ, ಹಾರ್ಟಲ್ಲಿ ತೊಂದರೆ ಇದ್ದಾಗ ಕೂಡ ಆ ಸೌಂಡ್ ಬರುತ್ತೆ. ಅದು ಮಕ್ಕಳ ಡಾಕ್ಟ್ರು ಅಥವಾ ಬೇರೆ ಯಾವುದೇ ಒಂದು ಡಾಕ್ಟ್ರು ಪರೀಕ್ಷೆ ಮಾಡಿದಾಗ ಒಂದು ಸೌಂಡ್ ಬರುತ್ತೆ. ಅದು ಮರ್ಮರ್ ಸೌಂಡ್ ಏನು ಅಂತ ಅಂದರೆ, ಒಂದು ರಕ್ತ ಜಾಸ್ತಿ ಜೋರಾಗಿ ಹೋಗ್ತಾ ಇದ್ದಾಗ, ಅಥವಾ ಒಂದು ರಕ್ತನಾಳ ಕಿರಿದಾಗಿದ್ದಾಗ, ಕವಾಟ ಕಿರಿದಾಗಿದ್ದಾಗ, ಅದು ರಕ್ತ ಜಾಸ್ತಿ ಬರಸುವಾಗಿ ಹೋಗ್ಬೇಕಂದ್ರೆ ಒಂದು ಮಾಡೋ ಸೌಂಡ್ ಅದು. ಕೆಲವು ಸಲ ನಾರ್ಮಲ್ ಆಗಿ ಒಂದು ಫ್ಲೋ ಜಾಸ್ತಿ ಇದ್ರೂ ಕೂಡ ಆ ಥರ ಸೌಂಡ್ ಬರುತ್ತೆ, ಗಾಬರಿ ಆಗಬೇಕಾಗಿಲ್ಲ. ಅದು ಏನಾಗುತ್ತೆ, ಇದು ಕಾಮನ್ ರೆಫರಲ್. ಈ ಒಂದು ಮರ್ಮರ್ ಇದೆ ಮಗುಗೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಅದಕ್ಕೆ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ಬಂದಿದ್ದೀವಿ ಅಂತ ನಮ್ಮ ಹತ್ರ ಕಾರ್ಡಿಯಾಲಜಿಸ್ಟ್ ಹತ್ರ ಬರ್ತಾರೆ ಪೇರೆಂಟ್ಸ್. ಅವಾಗ ನಾವು ಅವ್ರಿಗೆ ಪರೀಕ್ಷೆ ಮಾಡಿ, ಒಂದು ಟೆಸ್ಟ್ಗಳಿದೆ ಅದಕ್ಕೆಲ್ಲ, ಎಕೋಕಾರ್ಡಿಯೋಗ್ರಫಿ ಅಂತ ಒಂದು ಟೆಸ್ಟ್ ಇದೆ, ಮಾಡಿಬಿಟ್ಟು ಅವ್ರಿಗೆ ಹೇಳ್ತೀವಿ ಏನಾದ್ರು ತೊಂದರೆ ಇದೆ. ಬಟ್ ಆ ಐಡೆಂಟಿಫಿಕೇಷನ್ ಇದೆಯಲ್ಲ, ಮರ್ಮರ್ ಸೌಂಡ್, ಅದು ತುಂಬ ಇಂಪಾರ್ಟೆಂಟು. ಅದರಿಂದನೇ ನಾವು